ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ವಂದನೆ ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯ 35ನೇ ಅಧ್ಯಾಯ 1ನೇ ವಚನ. ಮರುಭೂಮಿಯು ಒಣ ನೆಲವು ಬಹಳವಾಗಿ ಹರ್ಷಿಸುತ್ತದೆ, ಅದು ಹರ್ಷಿಸುತ್ತಾ ಪುಷ್ಪದಂತೆ ಫಲಿಸುವುದು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನಾಗಿದೆ. ಮರುಭೂಮಿಯು ಒಣ ನೆಲವು ಬಹಳವಾಗಿ ಸಂತೋಷಿಸುತ್ತವೆ, ಅದು ಪುಷ್ಪವನ್ನು ಬೀಳುವಂತೆ ಅವರು ಫಲಿಸುವುದು. ಅಂದ್ರೆ ಪುಷ್ಪ ಯಾವ ರೀತಿಯಾಗಿ ಬಿಡುತ್ತೆ ಅಂದ್ರೆ, ಮರುಭೂಮಿಯು ಒಣ ನೆಲವು, ಮರುಭೂಮಿಯಲ್ಲಿ ಒಣ ನೆಲವು ನೀರಿಲ್ಲಂತ ಸ್ಥಿತಿಯಲ್ಲಿ ಅದೊಂದು ಬರಡಾಗಿ ಹೋದಂತ ಭೂಮಿಯು ಯಾವ ರೀತಿಯಾಗಿ ಹರ್ಷಿಸುತ್ತಾ ಅದು ಬಹಳವಾಗಿ ಪುಷ್ಪವು ಫಲಿಸುವಂತದ್ದಾಗಿದೆ. ಅಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಪ್ರಿಯರೇ, ನಮ್ಮ ಜೀವಿತವನ್ನು ಬಹಳ ರೀತಿಯಾಗಿ ಒಣ ನೆಲದ ಹಾಗೆ ಬರಡಾಗಿ ಹೋಗಿದಂತ ನಮ್ಮ ಜೀವಿತವನ್ನು ದೇವರು ಈ ಮುಂಜಾನೆ ಸಂಜೆ ವಾಗ್ದಾನ ಮೂಲಕವಾಗಿ ಒಂದು ಪುಷ್ಪವು ಯಾವ ರೀತಿಯಾಗಿ ಫಲಿಸುತ್ತೋ ಆ ನೆಲದಲ್ಲಿ, ಅದೇ ರೀತಿಯಾಗಿ ನಿಮ್ಮ ಜೀವಿತ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಂತರಾಗಿ ಇರಬೇಕು, ಆತನ ಮಾರ್ಗದಲ್ಲಿ ನಡೆಯುವಂತರಾಗಿರ್ಬೇಕು, ಆತನ ಚಿತ್ತ ಅನುಸಾರವಾಗಿ ನಡೆಯುವಂತರಾಗಿರ್ಬೇಕು ಪ್ರಿಯರೇ. ಇಲ್ಲಿ ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂತ ದೇವರು ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂತ ದೇವರು, ವಾಗ್ದಾನ ನೆರವೇರಿಸುವಂತ ದೇವರು ಆತನಾಗಿದೆ ಪ್ರಿಯರೇ. ಮರುಭೂಮಿಯಲ್ಲಿ ಒಣ ನೆಲವು ಯಾವ ರೀತಿಯಾಗಿ ಸಂತೋಷಿಸುತ್ತದೆ ಅಂದ್ರೆ, ಒಂದು ಪುಷ್ಪ ಬಿಡುವಂತೆ ಯಾವ ರೀತಿಯಾಗಿ ಸಂತೋಷಿಸಿದ್ರು ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನು ತಿರುಗಿ ಬರಡಾಗಿ ಹೋದಂತ ನಮ್ಮ ಜೀವಿತನು ಯಾವ್ದಕ್ ಬರದಂತ ನಮ್ಮ ಸ್ಥಿತಿಯನ್ನು ದೇವರು ತಿರುಗಿ ಇನ್ನೊಂದಾವರ್ತಿ ನಮಗೆ ನಮ್ಮ ಜೀವಿತದಲ್ಲಿ ಆತನ ಹರ್ಷದನ್ನು ಮಾರ್ಪಡಿಸಿ ಒಂದು ಒಳ್ಳೆಯ ನಮ್ಮ ಜೀವನವನ್ನು ಮತ್ತೆ ಮಾರ್ಪಡಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವ್ರು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ಯಾವ್ದಕ್ ಬರದಂತ ನಮ್ಮ ಜೀವಿತನು ದೇವರು ತಿರುಗಿನಂದ ಆವರ್ತಿ ಒಂದು ಪುಷ್ಪ ಯಾವ ರೀತಿಯಾಗಿ ಬಿಡುವಂತೆ ದೇವ್ರು ಸಹಾಯ ಮಾಡಿದಂತ ದೇವ್ರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆತನ ನಮ್ಮ ವಾಗ್ದಾನದಂತೆ ಎಲ್ಲಾ ರೀತಿಯಾಗಿ ನಮ್ಮ ಸಮಸ್ಯೆಗಳು, ನಮ್ಮ ಕಷ್ಟಗಳು, ನಿಂದೆಗಳು ಎಲ್ಲವನ್ನು ತೆಗೆದು ನಮ್ಮ ಜೀವಿತದಲ್ಲಿ ಆತನು ಒಳ್ಳೆಯ ಹರ್ಷದ ಮಾರ್ಪಡಿಸಿ ನಮ್ಮ ಜೀವಿತ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸುವಂತ ದೇವರು ಆತನ ಹೆಂಗಿದ್ರೆ ಎಂಬುದು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ವಾಗ್ದಾನ ಮೂಲಕ ದೇವ್ರು ನಿಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ಆಶ್ವಾಸ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದೆ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವ್ರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶಿಸು ಬಲಪಡಿಸಿರು ಪ್ರಭಾ. ಎಷ್ಟು ಜನರು ಕಮೆಂಟ್ಗಳ ಮೂಲಕ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದೆ ಅವ್ರು ಯಾವ ಸಮಸ್ಯೆಯಿಂದ, ಯಾವ ಕಷ್ಟದಿಂದ, ಯಾವ ರೋಗದಿಂದ ಇದ್ದಾರೆ ತಂದೆ, ಅದ್ರ ವಾಗ್ದಾನ ಮಾಡ್ತಿದ್ದೆ ತಂದೆ. ಮರುಭೂಮಿಯಲ್ಲಿ ಒಣಗಿದ ನೆಲದಲ್ಲಿ ನಾನು ಪುಷ್ಪವನ್ನು ಬಿಡುವಂತೆ ಮಾಡ್ತೀನಿ ಅಂತ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಎಲ್ಲಾ ಕಷ್ಟಗಳನ್ನು ತೆಗೆದು, ಸಮಸ್ಯೆಗಳನ್ನು ತೆಗೆದು ನಾನು ನಿಮಗೆ ಶಾಂತಿ ಹರ್ಷದಿಂದ ಇರುವಂತೆ ಸಹಾಯ ಮಾಡ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದ ಪ್ರಭಾ. ಈ ವಾಗ್ದಾನ ಕುಟುಂಬದಲ್ಲಿ ತಂದೆ ನೀವೇ ಆಶಿಸು ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೆ ಪ್ರೈಸ್ ದ ಲಾರ್ಡ್.